Hello everyone. NEET 2022 one more question ನೋಡೋಣ. Which of the following sequence of reactions is suitable to synthesize chlorobenzene? ಸೊ ಕ್ಲೋರೋಬೆನ್ಸಿನ್ ಸಿಂಥಸೈಸ್ ಮಾಡೋಕ್ಕೆ ಇಲ್ಲಿ 4 ಮೆಥಡ್ಸ್ ಕೊಟ್ಟಿದ್ದಾರೆ. ಯಾವ್ದು ಸೂಟೇಬಲ್, ಯಾವ್ದು ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಕ್ಲೋರೋಬೆನ್ಸಿನ್ ಅಂದರೆ ಗೊತ್ತಿದೆ ಅಲ್ವೇಂದ್ರಪ್ಪ, ಏನು ಬೆನ್ಸಿನ್ ರಿಂಗ್ ಮೇಲೆ ಏನಿರಬೇಕು, Cl ಇರಬೇಕು, ಅದನ್ನು ನಾವು ಕ್ಲೋರೋಬೆನ್ಸಿನ್ ಅಂತ ಕರಿತೀವಿ. ಸೊ ಮೊದಲನೇ ಆಪ್ಷನ್ ಚೆಕ್ ಮಾಡೋಣ. ಫಸ್ಟ್ ಏನು ಕೊಟ್ಟಿದ್ದಾರೆ, ಇಲ್ಲಿ ಬೆನ್ಸಿನ್ ಕೊಟ್ಟಿದ್ದಾರೆ. ಐ ವಿಲ್ ರೈಟ್ ದ ಬೆನ್ಸಿನ್. ಓಕೆ, ಅದಕ್ಕೆ ಏನು ಕೊಟ್ಟಿದ್ದಾರೆ, ಕ್ಲೋರಿನ್ ಕೊಟ್ಟಿದ್ದಾರೆ. ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಏನಂತ ಕೊಟ್ಟಿದ್ದಾರೆ, FeCl3. ಸೊ ಬಂದೇ ಬಿಡ್ತು ಅಲ್ವಾ. ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ FeCl3 ಏನಾಗುತ್ತೆ, ನಿಮಗೆ ಕ್ಲೋರೋಬೆನ್ಸಿನ್ ಬರುತ್ತೆ ಪ್ಲಸ್ HCl ಬರುತ್ತೆ. ಆ್ಯಕ್ಚುಲಿ ಇದು ಮೆಕ್ಯಾನಿಸಮ್ನೇ ಕಲ್ತಿದ್ದೀರಾ ನೀವು, ಹೌದಾ? ಯಾವುದರಲ್ಲಿ, ಫಸ್ಟ್ ಇಯರಲ್ಲಿ ಕ್ಲೋರಿನೇಷನ್ ಆಫ್ ಬೆನ್ಸಿನ್ ಅಂತ ಒಂದು ಮೆಕ್ಯಾನಿಸಮ್ ಇತ್ತು, ನೆನಪಿದೆಯಾ? ಸೊ ಕ್ಲೋರಿನೇಷನ್ ಆಫ್ ಬೆನ್ಸಿನ್ ಅಂತ ಒಂದು ಮೆಕ್ಯಾನಿಸಮ್ ಇದೆ. ಸೊ ಆ ಮೆಕ್ಯಾನಿಸಮ್ ಪ್ರಕಾರ ಹೋದರೆ ಡೈರೆಕ್ಟಾಗಿ ಸಿಕ್ಬಿಡ್ತು ನಿಮಗೆ. ಸೊ ಬೆನ್ಸಿನ್ಗೆ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ FeCl3 ಆ್ಯನೈಡ್ರಸ್ ಲೆವಿಸ್ ಆಸಿಡ್ ಆಗಿ ಬಿಹೇವ್ ಮಾಡ್ತಿದ್ದು. ಓಕೆನಾ? ಸೊ ಇದರಿಂದ ನಿಮಗೆ ನೆನಪಿರ್ಬೋದು, FeCl3 ಮತ್ತು Cl2 ಮಿಕ್ಸ್ ಆಗಿ ನಿಮ್ಗೆ ಏನು ಮಾಡುತ್ತೆ, Cl+ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ದಿಸ್ ಇಸ್ ಎಲೆಕ್ಟ್ರೋಫೈಲ್. ಈ ಎಲೆಕ್ಟ್ರೋಫೈಲ್ ಏನಾಗುತ್ತೆ, ಬೆನ್ಸಿನ್ ಮೇಲೆ ಅಟ್ಯಾಕ್ ಮಾಡುತ್ತೆ, ಹೌದಾ? ಇಫ್ ಯು ರಿಮೆಂಬರ್ ದ ಮೆಕ್ಯಾನಿಸಮು, ಈ Cl+ ಈ ಪೈ ಬಾಂಡ್ ಯೂಸ್ ಮಾಡಿಕೊಂಡು ಬೆನ್ಸಿನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಆವಾಗ ನಿಮಗೆ ಇಲ್ಲಿ ಆಲ್ರೆಡಿ H ಇರುತ್ತೆ, ಇಲ್ಲೊಂದು Cl ಬಂದು ಅಟ್ಯಾಚ್ ಆಗುತ್ತೆ, ಇಲ್ಲೊಂದು ಡಿಫಿಷಿಯನ್ಸಿ ಕ್ರಿಯೇಟ್ ಆಗುತ್ತೆ. ಆವಾಗ H ಏನಾಗುತ್ತೆ, ಆ ಡಿಫಿಷಿಯನ್ಸಿನ ನ್ಯೂಟ್ರಲೈಸ್ ಮಾಡೋಕ್ಕೆ, ಬ್ಯಾಲೆನ್ಸ್ ಮಾಡೋಕ್ಕೆ ಡಿಪ್ರೋಟೋನೇಷನ್ ಆಗಿ ಯು ವಿಲ್ ಗೆಟ್ ಕ್ಲೋರೋಬೆನ್ಸಿನ್, ಹೌದಲ್ವಾ? ಸೊ ಈಸಿ ರಿಯಾಕ್ಷನ್ ಇದು, ಡೈರೆಕ್ಟಾಗಿ ನಿಮ್ಗೆ ಸಿಕ್ಬಿಟ್ಟಿದೆ. ಸೊ ಅದರಿಂದ ನೋಡ್ಕೊಳ್ಳಿ, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 1. ಓಕೆನಾ? ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.